ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಎಗ್ ಬಿರಿಯಾನಿ. ಎಗ್ ಬಿರಿಯಾನಿನ ಹೇಗೆ ಮಾಡೋದು ಹಾಗೂ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಎಗ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಅಕ್ಕಿ. ನಾನು 1.5 ಕಪ್ ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೋಡ್ರಿ, ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಹೊಲ್ಲಕ್ಕಿ ಯೂಸ್ ಮಾಡೋದು, ಸೊ ಅದಕ್ಕೆ ಸ್ವಲ್ಪ ಕಲರ್ ಡಿಮ್ ಇದೆ. 6 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. 3 ಟೊಮಾಟೋನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ, ಈ ಥರ ಕಟ್ ಮಾಡಿಕೊಂಡು ಒಂದು 4 ಪೀಸ್ ತೊಗೊಂಡಿದ್ದೀನಿ. 3 ಲವಂಗ, 4 ಪೀಸ್ ಚಕ್ಕೆ, ಸ್ವಲ್ಪ ಕಾಳುಮೆಣಸು, 1 ಏಲಕ್ಕಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಖಾರ ಪುಡಿ, 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ 1 ಕಪ್ ಆಗಷ್ಟು. ಮೊಸರು ತೊಗೊಂಡಿದ್ದೀನಿ 1/4 ಕಪ್ ಆಗಷ್ಟು. ಇದು ಎಗ್ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಸೊ ನಾನು ಮೊಸರು ಯೂಸ್ ಮಾಡಿದ್ದೀನಿ. ಗಟ್ಟಿ ಮೊಸರು ತೊಗೊಳ್ಳಿ, ಹುಳಿ ಮೊಸರು ತೊಗೋಬೇಡಿ. ಹುಳಿ ಮೊಸರು ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟು ಅರಿಶಿನ ಪುಡಿ, ಅಡುಗೆ ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಫ್ರೆಂಡ್ಸ್, ನಾವು ಇವಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನೇನು ಹಾಕೋಬೇಕು ಅಂದರೆ, ಚಕ್ಕೆ, ಕಾಳುಮೆಣಸು, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಲ್ಲ, ಇದನ್ನ ಪೇಸ್ಟಿಗೆ ಹಾಕೋಬೇಕು. ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ಈಗ ಪೇಸ್ಟ್ ರೆಡಿ ಆಗಿದೆ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಕುಕ್ಕರಲ್ಲಿ ಎಣ್ಣೆನ ಹಾಕಿ ಕಾಯಿಸಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ನಾವು ಫಸ್ಟು ಪಲಾವ್ ಎಲೆ ಹಾಕೋಣ. ಪಲಾವ್ ಎಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದ್ರ ಜೊತೆಗೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದೀವಲ್ಲ, ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಬಿಟ್ಕೊಂಡು ಒಳ್ಳೆ ಘಮ ಬರುತ್ತೆ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿಲ್ಲ, ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದಿದೆ. ಇದಕ್ಕೆ ನಾವು ಅರಿಶಿನ ಪುಡಿನ ಯೂಸ್ ಮಾಡೋಣ. ಆಮೇಲೆ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಇದಕ್ಕೇನೆ ಹಾಕ್ತೀನಿ. ಸ್ವಲ್ಪ ಹಾಕಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೋತೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಪೌಡ್ರ್ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ.
ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿರುವಾಗ್ಲೇನೆ ಮೊಸರು ಯೂಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೌಲಾಗಿ ಇದರಲ್ಲಿ ಎಣ್ಣೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇದರಲ್ಲಿ. ಇವಾಗ ನಾವು ನೀರು ಯೂಸ್ ಮಾಡ್ಕೊಬೇಕು. ನಾನು ಈ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೆ, 1.5 ಕಪ್ಪು. ಇವಾಗ ಇದೇ ಕಪ್ಪಲ್ಲಿ 3 ಕಪ್ ಆಗಷ್ಟು ನೀರು ಹಾಕೋತೀನಿ. ನೀರೆಲ್ಲ ಚೆನ್ನಾಗಿ ಕುದಿಬೇಕು, ಅವಾಗ ಅಕ್ಕಿ ಆಡ್ ಮಾಡಬೇಕು. ಇವೆಲ್ಲ ನೋಡಿ ಫ್ರೆಂಡ್ಸ್, ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ. ಈಗ ನಾವು ಎಗ್ನ ಫ್ರೈ ಮಾಡ್ಕೊಬೇಕು. ಸೊ ಅದಕ್ಕೆ ಪ್ಯಾನ್ನ ಆನ್ ಮಾಡಿ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ. ಎಗ್ನ ಫ್ರೈ ಮಾಡ್ಕೊಬೇಕು. ಸೊ ಎಣ್ಣೆ ಹಾಕ್ತೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆಗೆ ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಚಿಟಿಕೆ ಖಾರ ಪುಡಿ, ಒಂದು ಚಿಟಿಕೆ ಉಪ್ಪು, ನಾವು ಈ ತರ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿಗೆ ಮೊಟ್ಟೆ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಮೊಟ್ಟೆ ಸಟ್ಟೆ ಸಟ್ಟೆ ಅನ್ಸುತ್ತೆ. ಸೊ ಅದಕ್ಕೆ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಲಿ. 1 ಮಿನಿಟ್ ಫ್ರೈ ಆದ್ರೆ ಸಾಕು. ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ರೆ ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಎಗ್ ಟೇಸ್ಟ್. ಸೊ ಅದಕ್ಕೆ ನಾವು ಈ ತರ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಅದನ್ನ ಎತ್ತಿಟ್ಕೋತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆಲಿ ಚೆನ್ನಾಗಿ ಎಗ್ಗೆಲ್ಲ ಫ್ರೈ ಆಗಿದೆ. ಈಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಸೊ ನಾವು ಇದಕ್ಕೆ ಅಕ್ಕಿ ಆಡ್ ಮಾಡೋಣ. ಅಕ್ಕಿ ಆಡ್ ಮಾಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪು ಆಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನೀರೆಲ್ಲ ಕುದೀತಾ ಇದೆ. ಉಪ್ಪೆಲ್ಲ ನಾನು ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೊಟ್ಟೆನ ಹಾಕೋಣ. ನೋಡಿ, ಈ ತರ ನಿಧಾನಕ್ಕೆ ಬಿಡಬೇಕು. ಫ್ರೈ ಆಗಿರೋ ಎಣ್ಣೆನೆಲ್ಲ ನಾವು ಈ ತರ ಇದ್ರಲ್ಲಿರೋ ನೀರು ತಗೊಂಡು ಇದಕ್ಕೆ ಹಾಕೊಂಡ್ಬಿಟ್ಟು ಆಡ್ ಮಾಡ್ಕೊಳ್ಳೋಣ. ಈ ತರ ಲೋ ಆಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಮೊಟ್ಟೆ ಎಲ್ಲ ಒಡ್ಕೊಂಡ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನಾವೀಗ ಇದನ್ನ ಲಿಡ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಇದು 2 ವಿಷಲ್ ಆಗೋ ತನಕ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ವಿಷಲ್ ಆಗಿದೆ. ಇವಾಗ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಲೋ ಆಗಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಇರೋ ಎಗ್ ಎಲ್ಲ ಒಡ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ ರೈಸಿಗೆ. ನೋಡಿ ಫ್ರೆಂಡ್ಸ್, ಎಗ್ ಬಿರಿಯಾನಿ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.